ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ನಾವು ಸರಣಿ ವಿಡಿಯೋಗಳನ್ನು ಮಾಡ್ತಾಯಿದ್ದೀವಿ ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ ಧ್ಯಾನದ ಕುರಿತು. ಆ ಧ್ಯಾನದಲ್ಲಿ ಅಥವಾ ಆ ಧ್ಯಾನದ ಸಬ್ಜೆಕ್ಟಲ್ಲಿ ಅಥವಾ ಒಂದು ಪಾರ್ಟ್ ಏನಪ್ಪ ಅಂದರೆ ಮನಸ್ಸಿನ ಅಸ್ತಿತ್ವ. ಅಂದರೆ ಈ ಧ್ಯಾನ ಸಂಬಂಧಪಟ್ಟ ತುಂಬ ವಿಚಾರಗಳಿದ್ದಾವೆ. ಒಂದು ವಿಡಿಯೋದಲ್ಲಿ ಹೇಳಿಕ್ಕೆ ಬರೋದಿಲ್ಲ ಧ್ಯಾನ ಅಂದರೆ ಏನು ಅಂತ. ಕನಿಷ್ಠ ಅಂದರೆ ನನ್ನ ಪ್ರಕಾರ ಒಂದು 10 ವಿಡಿಯೋ ಮಾಡಬೇಕು. ಆ 10 ವಿಡಿಯೋನ ಒಂದೇ ಸಲ ಹೇಳಕ್ಕೂ ಬರೋಲ್ಲ. ಒಂದು 2-3 ಗಂಟೆ ಸಮಯ ತೆಗೆದುಕೊಳ್ಳುತ್ತೆ, ಏನೂ ಅರ್ಥನೂ ಆಗಲ್ಲ. ಇಂದ ಪಾರ್ಟ್ ಬೈ ಪಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ತಪ್ಪದೇ ನೋಡಿ. ಇದರ ಉದ್ದೇಶ ಇಷ್ಟೇ, ನಾವೇನು ಈ 3 ದಿನಗಳ ಕಾಲ ಉಪವಾಸ ದೀಕ್ಷೆ ತೆಗೆದುಕೊಂಡು ಆರೋಗ್ಯದಲ್ಲಿ ಒಂದು ಕ್ರಾಂತಿ ಉಂಟು ಮಾಡಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಅಥವಾ ಅದಕ್ಕೆ ಆ ಕಡೆ ಹೆಜ್ಜೆ ಇಡ್ತಾ ಇದ್ದೀವಿ. ಅದರಲ್ಲಿ ಒಂದು ಭಾಗವೇ ಈ ವಿಡಿಯೋ. ಆದ್ದರಿಂದ ತಾವು ಪ್ರತಿದಿನ ನನ್ನ ವಿಡಿಯೋಗಳನ್ನ ನೋಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ನಿಮ್ಮ ಸಲಹೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ಆ ಕೆಲಸ ಈಗಲೇ ಮಾಡಿ, ಮುಂದಕ್ಕೆ ಹೋಗೋಣ. ಈಗ ಇವತ್ತು ಧ್ಯಾನ, ಅದರಲ್ಲಿ ಒಂದು ಪಾರ್ಟ್ ಮಾನಸಿಕ ಅಸ್ತಿತ್ವ, ಅದರ ಕುರಿತು ಮಾತ್ರ ಮಾತಾಡ್ತೀನಿ ಈ ವಿಡಿಯೋದಲ್ಲಿ. ಮೊದಲು ನಮಗೆ ಒಂದು ವಿಚಾರ ಗೊತ್ತಿದೆ, ಧ್ಯಾನ ಅಂದ ಕೂಡಲೇ ಅದು ಮಾನಸಿಕ ವ್ಯವಹಾರ ಅಂತ ನಮ್ಗೆ ಗೊತ್ತಿದೆ. ಯಾಕಂದರೆ ಈಗ ನೀವು ನೋಡಿದ್ದೀರಿ ಅಥವಾ ಎಷ್ಟೋ ಕೇಳಿಸ್ಕೊಂಡಿದ್ದೀರಿ, ನಾವು ಕೂತ್ಕೊಳ್ತೀವಿ, ಕಣ್ಣು ಮುಚ್ಕೊಳ್ತೀವಿ, ಏನು ಮಾಡ್ತೀವಿ ಅದು ಆಮೇಲೆ. ಬಟ್ ಇಷ್ಟನ್ನು ನಡೀತದೆ. ಅಂದರೆ ಇದು ಆಂತರಂಗಿಕ ವಿಚಾರ, ಅಂತರ್ಮುಖಿ ವಿಚಾರ, ಇಷ್ಟಂತೂ ಗೊತ್ತಿದೆ ನಮಗೆ ಧ್ಯಾನ ಅಂದರೆ. ಆಮೇಲೆ ಆ ಧ್ಯಾನ ಯಾರ್ಯಾರು ಯಾವ ರೀತಿಯಲ್ಲಿ ಹೇಳ್ತಾರೆ ಅದು ಅವರ ಆ ಗುರುಗಳ ಮೇಲೆ, ಆ ವ್ಯಕ್ತಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅದನ್ನು ಆಮೇಲೆ ವಿಸ್ತಾರವಾಗಿ ಚರ್ಚೆ ಮಾಡೋಣ. ಈಗ ನಾನು ಹೇಳಿದ ರೀತಿಯಲ್ಲಿ ನೀವು ಅಭ್ಯಾಸ ಮಾಡಿ. ಏನು ಮಾಡಬೇಕು, ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕೋಣೆ ಇರಬೇಕು, ಒಂದು ರೂಮ್ ಇರಬೇಕು, ನಿಮ್ಮದೇ ಆಗಿರ್ತಕ್ಕಂಥ ರೂಮ್. ಆ ಧ್ಯಾನಕ್ಕೆ ಕುಳಿತುಕೊಳ್ಳುವ ಮುಂಚೆ ತುಂಬ ಕತ್ತಲಿರಬೇಕದು, ಸ್ವಲ್ಪನೂ ಬೆಳಕಿರಬಾರ್ದು, ಚೂರು ಬೆಳಕಿರಬಾರ್ದು, ಜೀರೋ. ಅಂದರೆ ಕಣ್ಣು ಬಿಟ್ಟು ಕತ್ತಲು ಬಿಟ್ಟು ಕಪ್ಪಗಿರಬೇಕು ಅಂತ ಕತ್ತಲು ಮಾಡ್ಕೋಬೇಕು ಒಂದು ನಿಮ್ಮ ರೂಮನ್ನು. ಒಂದು ವಿಚಾರ. ಎರಡನೇ ವಿಚಾರ, ಸಣ್ಣ ಶಬ್ದವೂ ಬರ್ಕೊಳ್ಳೋದು ಆ ರೂಮ್ ಒಳಗೆ, ಸೌಂಡ್ ಪ್ರೂಫ್ ಮಾಡ್ಕೋಬೇಕು. ಅವೇ ಸೌಂಡ್ ಪ್ರೂಫ್ ಈಗೇನು ದೊಡ್ಡ ವಿಚಾರ ಅಲ್ಲದು. ಸಣ್ಣ ಶಬ್ದ ಬಂದರೂ ನಿಮ್ಗೆ ತೊಂದರೆ ಆಗ್ತದೆ, ಡಿಸ್ಟರ್ಬ್ ಆಗ್ತದೆ. ಅಂದರೆ ಅದೇ ಡಿಸ್ಟರ್ಬ್ ಆಗ್ತದೆ, ಗೊತ್ತಾಗ್ಬಿಡುತ್ತೆ ನಿಮಗೆ ಈ ಶಬ್ದ ಬರ್ತಿದೆ. ಇನ್ನೊಬ್ಬ ಒಂದು ಹೆಜ್ಜೆ ಇಟ್ಟರೂ ನಿಮ್ಗೆ ಗೊತ್ತಾಗ್ತದೆ. ಆ ಸಮಯದಲ್ಲಿ ಒಂದು ಸ್ವಲ್ಪ ಕಿರು ಶಬ್ದ, ಸಣ್ಣ ಶಬ್ದನೂ ಗೊತ್ತಾಗ್ತದೆ. ಆ ರೀತಿ ಗೊತ್ತಾಗದ ರೀತಿಯಲ್ಲಿ ನಿಮ್ಮ ಕೊಠಡಿಯನ್ನು ಸೌಂಡ್ ಪ್ರೂಫ್ ಮಾಡ್ಕೋಬೇಕು. ಅದು ಎರಡನೇ ವಿಚಾರ. ಸ್ವಲ್ಪನೂ ನೀವು ಆ ರೂಮ್ ಒಳಗೆ ಎಂಟ್ರಾಗಿದ್ದರೆ ಸ್ವಲ್ಪವೂ ನಿಮ್ಗೆ ಗೊತ್ತಾಗಬಾರ್ದು, ಆ ಶಬ್ದ ಬರಬಾರ್ದು ನಿಮ್ಮ ಕಿವಿಗೆ, ತಾಕಬಾರ್ದು. ಇನ್ನು ಮೂರನೇ ವಿಚಾರ, ತುಂಬ ಚಳಿ ಆಗಲಿ ಬಿಸಿ ಆಗಲಿ ಅಂದರೆ ನಮಗೆ ಆ ವಾತಾವರಣದ ವ್ಯತ್ಯಾಸ ಗೊತ್ತೇ ಆಗಬಾರ್ದು. ಚರ್ಮಕ್ಕೆ ಯಾವುದೇ ರೀತಿಯ ಈ ತಣ್ಣಗಿರೋದು, ಬಿಸಿರೋದು ಇಂಥವು ಏನು ತಾಕಬಾರ್ದು. ಆ ಸೊಳ್ಳೆ ಇರೋದು, ಈ ಥರ ಚರ್ಮಕ್ಕೆ ಯಾವುದೇ ರೀತಿಯ ಆ ಸ್ಪರ್ಶಕ್ಕೆ ಸಂಬಂಧಪಟ್ಟಂತೆ ಏನೂ ಗೊತ್ತಾಗಬಾರ್ದು. ಆ ರೀತಿ ಮುಂದೆ ನಾವು ಎಚ್ಚರಿಕೆ ತಗೋಬೇಕು. ತುಂಬ ಚಳಿ ಇರಬಾರ್ದು, ಸೆಕೆ ಆಗಬಾರ್ದು, ಸೊಳ್ಳೆ ಪಡೆ ಇರಬಾರ್ದು. ಈ ಥರ ನಾವು ಮುಂಚಿದಾಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ನಂತರದ ವಿಚಾರ, 4ನೇ ವಿಚಾರ, ಅಲ್ಲಿ ಸ್ಮೆಲ್ ಬರುವಂಥದ್ದು ಏನು ಇರಬಾರ್ದು. ಅದು ಕೆಟ್ಟ ಸ್ಮೆಲ್ ಇರ್ಬೋದು, ಒಳ್ಳೆ ಸ್ಮೆಲ್ ಇರ್ಬೋದು, ಯಾವುದೇ ಸ್ಮೆಲ್ ಬರಬಾರ್ದು. ಸಣ್ಣ ಸ್ಮೆಲ್ ಎಂಬುದು ಏನೂ ಬರಬಾರ್ದು. ಆ ರೂಮ್ನಲ್ಲಿ ಸ್ಮೆಲ್ ಬರಬಾರ್ದು, ಒಳ್ಳೆಯದು ಬರಬಾರ್ದು, ಕೆಟ್ಟದ್ದು ಬರಬಾರ್ದು, ಎರಡೂ ಬರಬಾರ್ದು. ಸ್ಮೆಲ್ ಎಂಬುದು ಇಲ್ಲ, ಆ ಥರ ಮಾಡ್ಕೋಬೇಕು. 4ನೇ ವಿಚಾರ. ಇನ್ನು 5ನೇ ವಿಚಾರ, ರುಚಿಗೆ ಸಂಬಂಧಪಟ್ಟ ಏನೂ ಇರಲ್ಲ. ಅಲ್ಲೇನು
ಏನು ರುಚಿ ಅಂದರೆ ಏನು ಅಂಥದ್ದು ಬಾಹ್ಯ ವಿಚಾರಗಳಲ್ಲಿ ರುಚಿ ಏನು ಗೊತ್ತಾಗಲ್ಲ. ಆದರೂ ಅದನ್ನು ಜೀರೋ ಮಾಡ್ಕೋಬೇಕು. ಅಲ್ಲಿ ರುಚಿಗೆ ಸಂಬಂಧಪಟ್ಟು ಏನಿರಬಾರ್ದು. ಅಂದರೆ ಏನಿದು ಅಂದರೆ ನಾವು ನಿಮಗೆ ಈಗಾಗಲೇ ಅರ್ಥ ಆಗಿರುತ್ತದೆ. ನಮ್ಮ ಜ್ಞಾನೇಂದ್ರಿಯಗಳಿರ್ತಾವಲ್ಲ, ಕಣ್ಣು, ಕಿವಿ, ಚರ್ಮ, ಮೂಗು, ನಾಲಿಗೆ, ಈ ಜ್ಞಾನೇಂದ್ರಿಯಗಳ ಕೆಲಸ ನಾವು ಸ್ಟಾಪ್ ಮಾಡಿದ್ವಿ. ಇಷ್ಟೇ ಉದ್ದೇಶ. ಜ್ಞಾನೇಂದ್ರಿಯಗಳ ಎಲ್ಲ ಕೆಲಸಗಳು ನಮಗೆ ಸ್ಟಾಪ್ ಮಾಡಿದ್ವಿ. ಆ ರೂಮ್ ಒಳಗೆ ಹೋದ ಕೂಡಲೇ ಆ ರೂಮ್ ಎಂಬುದು ನಿಮ್ಮ ಆಂತರಂಗಿಕ ಪ್ರಪಂಚ, ಅಂತರ್ಮುಖಿಯಾಗಿದ್ದ ಪ್ರಪಂಚ, ನಿಮ್ಮ ಮನಸ್ಸು, ನೀವು ಅಷ್ಟೇ. ನಿಮ್ಮ ಮನಸ್ಸಲ್ಲ, ನೀವೇ ಆ ರೂಮ್. ರೂಮ್ ನಿಮ್ಮದಲ್ಲ, ರೂಮೇ ನೀವಾಗಿದ್ದೀರಾ. ಆ ಕೊಠೆ, ಆ ಕೋಣೆ ನಿಮ್ಮದಾಗಿದೆ. ನೀವೇ ಕೋಣೆ ಆಗಿದ್ದೀರಿ. ಸರಿ, ಕೂತ್ಕೊಂಡ್ಬಿಟ್ರಿ. ನಿಮ್ಗೆ ಆಸನ ಬಗ್ಗೆ ಗೊತ್ತಿದೆ, ಆಸನದಲ್ಲೇ ಕೂತ್ಕೊಳ್ಳಿ. ಸಾಧ್ಯವಾಗದಿದ್ದರೆ ನೀವು ಪದ್ಮಾಸನ ಹಾಕ್ಕೋಬೋದು, ಇಲ್ಲ ಸುಖಾಸನ ಕೂತ್ಕೊಳ್ಳಿ. ಪದ್ಮಾಸನ ಬೇಡ, ಸುಖಾಸನದಲ್ಲಿ ಕೂತ್ಕೋಬೋದು, ತೊಂದರೆ ಇಲ್ಲ. ಅದಕ್ಕೂ ತೊಂದರೆ ಆಗೋದಾದರೆ ಒಂದು ಚೇರ್ ಮೇಲೆ ಸ್ಟ್ರೇಟ್ ಕೂತ್ಕೋಬೇಕು. ತುಂಬ ಕಂಫರ್ಟೇಬಲಾಗಿ ಕೂತ್ಕೊಳ್ಳಿ. ಕಣ್ಣು ಮುಚ್ಕೊಳ್ರಿ. ಕಣ್ಣು ಮುಚ್ಕೊಂಡು ಈಗ ಧ್ಯಾನ ಬಗ್ಗೆ ಮಾತಾಡ್ತಾ ಇಲ್ಲ ನಾನು. ಏನು ನಿಮ್ಮ ಶಾಸ್ತ್ರದ ಮೇಲೆ ಗಮನ ಇರಬೇಕು ಅಥವಾ ಇನ್ನೇನು ಆ ಥರ ಏನೂ ಮಾತಾಡ್ತಾ ಇಲ್ಲ. ಅದಾದಮೇಲೆ ಕಣ್ಣು ಮುಚ್ಕೊಂಡಿದ್ದೀರಿ. ಕಣ್ಣು ಮುಚ್ಕೊಂಡು ಏನಾಯ್ತು ನಿಮ್ಗೀಗ? ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳಿಸ್ಕೊಳ್ತಾ ಇಲ್ಲ, ಚರ್ಮಕ್ಕೆ ಸ್ಪರ್ಶ ಇಲ್ಲ, ವಾಸನೆ ಇಲ್ಲ, ರುಚಿ ಪ್ರಶ್ನೆ ಏನು ಬರ್ತಾ ಇಲ್ಲ. ಮತ್ತು ಹಾಗಂಥೇಳಿ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ನಿಮ್ಮಲ್ಲಿರ್ತಕ್ಕಂಥ ಒಂದು ಅಂಶ, ಒಂದು ಚೇತನ ಅಂಶ ಕೆಲಸ ಮಾಡ್ತಾನೆ ಇತ್ತು, ಯೋಚನೆ ಮಾಡ್ತಾಯಿತ್ತು. ಇದೆಲ್ಲ ಗೊತ್ತಾಗ್ತದಲ್ಲ ನಮಗೆ. ಸರಿ, ಏನೋ ಯೋಚನೆ ಮಾಡ್ತದೆ ಎಲ್ಲ. ಅಂದರೆ ಇಷ್ಟೆಲ್ಲ ಮಾಡಿ ಸಹ ನಮ್ಮ ಮನಸ್ಸು ಬಾಹ್ಯವಾಗಿರ್ತದೆ. ಯಾರೋ ದುಡ್ಡು ಕೊಡಬೇಕು, ಯಾರೋ ನಮ್ಗೆ ಕೊಡಬೇಕು, ನಾವೇ ಕೆಲಸ ಇತ್ತು, ಅಲ್ಲಿ ಹೋಗ್ಬೇಕಾಯ್ತು, ಅವ್ರೇನು ಮಾಡಿದ್ರೆ ಗೊತ್ತಿಲ್ಲ, ಆ ವ್ಯವಹಾರ, ಆ ಬಿಸ್ನೆಸ್ಸು, ಆ ವೃತ್ತಿ, ಇಷ್ಟೆಲ್ಲ ಆದರೂ ಸಹ ನಿಮಗೆ ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಮೂಗು ಕೆಲಸ ಮಾಡ್ತಾ ಇಲ್ಲ, ಚರ್ಮ ಕೆಲಸ ಮಾಡ್ತಾ ಇಲ್ಲ, ನಾಲಿಗೆ ಕೆಲಸ ಮಾಡ್ತಾ ಇಲ್ಲ. ಆದರೂ ಮಾನಸಿಕವಾಗಿ ಎಲ್ಲ ಕಡೆಯೂ ತಲ್ಲೀನರಾಗಿರ್ತೀರಿ, ಬಾಹ್ಯವಾಗಿ ಇರ್ತೀರಿ. ಇದು ಯಾವುದೇ ಸಂದೇಹ ಇಲ್ಲ. ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ನಿಮಗೆ ಒಂದು ಪ್ರಶ್ನೆ ಆಳವಾಗಿ ಹಾಕ್ಕೋಬೇಕು, ಉದ್ದೇಶಪೂರ್ವಕ ಹಾಕ್ಕೋಬೇಕು. ಎಲ್ಲ ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲ ವ್ಯವಹಾರ ಈ ರೂಮ್ಗಳಿಗೆ ಎಂಟ್ರ್ ಆದ ಕೂಡಲೇ ನಿಮಗೆ ಯಾವುದೇ ಪ್ರಪಂಚ ಇಲ್ಲ ಅಂತ ಭಾವನೆಯಿಂದ ಎಂಟ್ರ್ ಆಗಬೇಕು. ಅಂದರೆ ಉದ್ದೇಶಪೂರ್ವಕವಾಗಿ ನಾವು ಎಲ್ಲ ವ್ಯವಹಾರಗಳನ್ನ ಕಟ್ ಮಾಡ್ಕೋಬೇಕು, ದೂರ ಮಾಡ್ಕೋಬೇಕು. ಒಂದು ಪ್ರಶ್ನೆ ಹಾಕ್ಕೊಳ್ಳಿ. ನಿಮ್ಮಲ್ಲಿ ಏನೋ ನೀವು ಮಾತಾಡ್ತಾ ಇದ್ದೀರಲ್ಲ, ಅಂದರೆ ಮಾತಾಡ್ತಾಯಿದ್ದೀರಿ, ನೋಡ್ತಾ ಇದ್ದೀರಿ, ಎಲ್ಲ ಮಾಡ್ತೀರಲ್ಲ, ಈ ಎಲ್ಲ ಕೆಲಸ ಮಾಡ್ತೀರಿ ಯಾರು? ಏನು ಅಂಶ ಅದು? ಯಾರದು? ಪ್ರಶ್ನೆ ಹಾಕ್ಕೊಳ್ಳಿ. ಸರಿ, ಪ್ರಶ್ನೆ ಹಾಕ್ಕೊಳ್ಳಿ. ಉತ್ತರ ಯಾರು ಕೊಡ್ಬೇಕು ಅದಕ್ಕೆ ನಿಮಗೆ? ಉದಾಹರಣೆ ಚಿಕ್ಕ ಪ್ರಶ್ನೆ, ನಾನು ಯಾರು? ಪ್ರಶ್ನೆ. ಅರೆ ನಾನು ಯಾರು? ನೀವು ಯಾರು ಕೇಳ್ತಿದ್ದೀರಿ? ಈಗ ಯಾರಿಗೋ ಕೇಳಬೇಕಾ ನೀವು? ನಾನು ಯಾರು? ಯಾರಿಗೋ ಕೇಳಬೇಕು. ನೀವು ಯಾರು ಕೇಳ್ತಾ ಇದ್ದೀರಿ? ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ ಕೊಡ್ತೀನಿ. ನಾನು ಯಾರು ಎಂಬ ಪ್ರಶ್ನೆಗೆ 2 ಆಪ್ಷನ್ ಯಾವ ಥರ ಸಾಗುತ್ತದೆ ಅಂತ. ನನಗೆ ನಾನೇ ಪ್ರಶ್ನೆ ಹಾಕ್ಕೋಬೇಕು. ನಾನು ಯಾರು ಪ್ರಶ್ನೆ ನನ್ನದೇ, ಉತ್ತರ ನನ್ನದೇ ಅಂತ ಇಟ್ಕೊಳ್ಳೋಣ. ಒಂದು ದಾರಿ. 2ನೇ ದಾರಿ, ನಾನು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ಅಲ್ಲಿ ಉತ್ತರ ಕೊಡೋಕ್ಕೆ ಯಾರೋ ಒಬ್ಬರು ಇದ್ದಾರೆ ಅಂತ ಇಟ್ಕೊಳ್ಳಿ. ಉತ್ತರ ಕೊಡಲಿಕ್ಕೆ ಒಂದು ಚೇತನ ಅಂಶ, ಆ ವ್ಯಕ್ತಿ ಅಲ್ಲ. ಉತ್ತರ ಕೊಡಲಿಕ್ಕೆ ಒಂದು ಚೈತನ್ಯ ಸ್ವರೂಪ ಅಥವಾ ಚೈತನ್ಯ ಒಂದಿದೆ ಅಂತ ಇಟ್ಕೊಳ್ಳಿ. ನಾನು ಯಾರು ಅದು ಉತ್ತರ ನಿಮ್ಗೆ ಕೊಡಬೇಕು. ಅದು ಒಂದು ದಾರಿ. 2 ಯೋಚನೆ ಮಾಡಿ, ಆಳಾಗಿ ಯೋಚನೆ ಮಾಡಿ. ಯಾರು ನಾನೇನು ಮಾಡ್ತಾಯಿದ್ದೀನಿ? ಏನಿದೆಯಲ್ಲ ಆಂತರಂಗಿಕ ಪ್ರಶ್ನೆ ಹಾಕ್ಕೊಳ್ಳಿ. ಬಾಹ್ಯ ಚಟುವಟಿಕೆಲ್ಲ ಬಿಟ್ಟುಬಿಡಿ. ಸ್ವಲ್ಪ ಹೊತ್ತಾನೆ, ಒಂದು 10 ನಿಮಿಷ ಏನು ಪ್ರಳಯ ಆಗಲ್ಲ. 10 ನಿಮಿಷ ಏನೂ ಆಗಲ್ಲ ನಿಮಗೆ. ಜೀವನದ 10 ನಿಮಿಷ ಒಳಗೆ ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಗೆ ಆಗೋದು ಏನೂ ಇಲ್ಲ.
ಪ್ರಶ್ನೆ ಹಾಕ್ಕೊಳ್ಳಿ. ನಾನು ಯಾರು? ಉತ್ತರ ಹಾಕ್ಕೊಳ್ಬೇಕು. ಆಳವಾಗಿ 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 ಯೋಚನೆ ಮಾಡಿ. ಆ ಥರ ಯೋಚನೆ ಮಾಡಿದಾಗ ಉತ್ತರ ಏನೇ ಇರಲಿ, ಉತ್ತರದ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಒಂದು ಸ್ಪಷ್ಟ, ಈ ಜ್ಞಾನೇಂದ್ರಿಯಗಳು ಅಂತ ಏನು ಹೇಳ್ತೀವಿ ನಾವು, ಈ ಪಂಚ ಇಂದ್ರಿಯಗಳು, ಕಣ್ಣು, ಕಿವಿ, ಚರ್ಮ, ಮೂಗು, ನಾಲಿಗೆ, ಇವುಗಳನ್ನು ಹೊರತುಪಡಿಸಿ ಸ್ಪಷ್ಟವಾಗಿ ಒಂದು ಇಂದ್ರಿಯ ಇದೆ, ಅಭೌತಿಕ ಇಂದ್ರಿಯ, ಅದು ಅಭೌತಿಕ ಅಂಶ, ಅದು ಚೈತನ್ಯ. ಅದು ಈ ಎಲ್ಲ ಈ ಜ್ಞಾನ 5 ಇಂದ್ರಿಯಗಿನ್ನ ವಿಶೇಷವಾಗಿರ್ತಕ್ಕಂಥ 2 ಗುಣ ಇದ್ದಾರೆ ಇದಕ್ಕೆ. ಒಂದು ಅಭೌತಿಕ, ಒಂದು ಚೈತನ್ಯ. 2 ಇರ್ತಕ್ಕಂಥ ಒಂದು, ಅದು ನೀವು ಮನಸ್ಸಂತ ಇಟ್ಕೊಳ್ಳಿ, ಏನು ಇಟ್ಕೊಳ್ಳಿ, ನೀವು ಹೆಸರು ಇಟ್ಕೊಳ್ಳಿ. ನಾನು ಚೈತನ್ಯದ ಅಂಶ ಅಂತ ಹೇಳ್ತಾ ಇದ್ದೀನಿ, ಚೈತನ್ಯ ಅಭೌತಿಕ ಚೈತನ್ಯ ಅಂಶ ನಾನು ಕರಿತಾ ಇದ್ದೀನಿ. ನೀವು ಹೆಸರು ಇಟ್ಕೊಳ್ಳಿ, ಆ ಹೆಸರು ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅದು ಇದೆ, ಇಷ್ಟೇ ಪ್ರಶ್ನೆ. ಅಸ್ತಿತ್ವ ತುಂಬ ಸ್ಪಷ್ಟವಾಗಿದೆ. ಆ ಅಸ್ತಿತ್ವ ಸ್ಪಷ್ಟವಾಗಿದ್ದಾಗ ಅದು ಎಲ್ಲಿದೆ, ಅದೇನು ಮಾಡುತ್ತೆ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುವಷ್ಟು ಶಕ್ತಿ ಅದಕ್ಕಿದೆಯಾ, ಅಥವಾ ಇನ್ನು ಬೇರೆ ಸಾಮರ್ಥ್ಯ ಏನಿದೆ, ಆಮೇಲೆ ಚರ್ಚೆ ಮಾಡೋಣ. ಮೊದಲು ಅದು ಅಸ್ತಿತ್ವ ಇದೆ ಅಂತ ಅನ್ವೇತನ ಮುಂದಕ್ಕೆ ಹೋಗೋದು ನಾವು. ಬಟ್ ಇದು ಅಸ್ತಿತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಅದನ್ನು ನಾವು ಬಳಕೆ ಮಾಡ್ತಾ ಇದ್ದೀವಾ, ಇದು ಮುಖ್ಯ. ಕಣ್ಣು ನೋಡೋಕ್ಕಿದೆ, ಕಿವಿ ಕೇಳಿಸ್ಕೊಳ್ಳೋಕ್ಕಿದೆ, ಚರ್ಮಕ್ಕೆ ಸ್ಪರ್ಶ ಇದೆ, ಇವೆಲ್ಲ ಗೊತ್ತಿದೆ ನಮಗೆ. ಆ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೊಳ್ತಾ ಇದ್ವಿ ಅಲ್ಲ. ಈಗ ಅದಕ್ಕೂ ರೋಗಗಳು ತಂದಿಟ್ಕೊಳ್ಳಿ, ಅದು ಪ್ರಶ್ನೆ ಬೇರೆ. ಕಣ್ಣುಗಳು ಕಾಣ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ, ಬಿಡಿ, ಅದು ನಮ್ಮ ಗ್ರಹಚಾರ, ಅದು ಇಲ್ಲಿ ಅದನ್ನು ನಾವು ರೋಗ ತಂದು ಇಟ್ಕೊಂಡಿದ್ದೀವಿ, ಅದು ಪಕ್ಕಕ್ಕಿಟ್ಟರೆ. ಅದೇ ಪ್ರತಿಯೊಂದು ಇಂದ್ರಿಯ, ಜ್ಞಾನೇಂದ್ರಿಯಕ್ಕೂ ಅದಕ್ಕಾಗಿರ್ತಕ್ಕಂಥ ಒಂದು ಕೆಲಸ ಇದೆ, ಒಂದು ಸಾಮರ್ಥ್ಯ ಇದೆ, ಆ ಮಾಹಿತಿಯನ್ನು ಕೊಡುತ್ತದೆ. ಮತ್ತು ಮನಸ್ಸು ಬಗ್ಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಿ, ಮನಸ್ಸು ಒಂದು ಇಂದ್ರಿಯ ಅಂತ ಎಷ್ಟು ಯೋಚನೆ ಮಾಡ್ತಾ ಇದ್ದೀರಿ, ಅದನ್ನು ಬಳಕೆ ಮಾಡಬೇಕಂತ ಯಾರು ಪ್ರಯತ್ನ ಮಾಡಿದ್ದೀರಿ ಇಲ್ಲಿವರೆಗೂ? ಹೆಂಗೋ ಅದು ಪಾಳ್ಯದಲ್ಲಿ ಕೆಲಸ ಮಾಡ್ತೈತೆ ಅಷ್ಟೇ. ಬೆಳಗ್ಗೆ ಎದ್ದು ಬಿಡ್ತೀರಾ, ಸ್ನಾನ ಮಾಡ್ತೀರಾ, ಕೆಲಸಕ್ಕೆ ಹೋಗ್ತೀರಾ, ಏನೋ ಮಾಡ್ತೀರಾ, ಮುಗಿಸ್ಕೊಂಡ್ಬಿಡ್ತೀರಾ, ಈಗ ಮಾಡ್ತೀರಾ, ಕೂತ್ಕೊಳ್ತೀರಾ, ಊಟ ಮಾಡ್ತೀರಾ, ಟಿ ವಿ ನೋಡ್ತೀರಾ, ಮಕ್ಕಳ ಜಗ ಮಾಡ್ತೀರಾ, ಅದು ಪ್ರೀತಿ ಎಲ್ಲ ಆಗ್ತದವೆ. ಆದರೆ ಈ ಎಲ್ಲ ಚಟುವಟಿಕೆಗಳಲ್ಲಿಯೂ ಮನಸ್ಸಿನ ಪಾತ್ರ ಕುರಿತು ಯಾರು ಯೋಚನೆ ಮಾಡಿದ್ದೀರಾ? ಅದನ್ನು ಬಳಕೆ ಮಾಡ್ಕೋಬೇಕು ಯೋಚನೆ ಮಾಡಿದ್ದೀರಾ? ಬಹುಶಃ ಯಾರೂ ಮಾಡಲ್ಲ. ಅದು ಒಂದು ರೊಟೀನ್, ಅದು ಪಾಳ್ಯದಲ್ಲಿ ಇರುತ್ತದೆ ಅಷ್ಟೇ. ನಾವು ವಿಶೇಷವಾಗಿ ಮನಸ್ಸನ್ನು ಅಸ್ತಿತ್ವವನ್ನು ಗುರುತಿಸಿ ಅದನ್ನು ಬಳಕೆ ಮಾಡ್ಕೋಬೇಕಂತ ಯೋಚನೆ ಬಹುಶಃ ತುಂಬ ಕಡಿಮೆ. ಏನೋ 1% 2% ಇರಬಹುದೇನೋ, 100ಕ್ಕೆ ಒಬ್ಬರು ಇರಬಹುದೇನೋ. ಅವರು ಮೇಧಾವಿಗಳಾಗಿದ್ದಾರೆ, ತತ್ವಜ್ಞಾನಿಗಳಾಗಿದ್ದಾರೆ, ವಿಜ್ಞಾನಿಗಳಾಗಿದ್ದಾರೆ, ಕಲಾವಿದರಾಗಿದ್ದಾರೆ, ಸಾಹಿತಿಗಳಾಗಿದ್ದಾರೆ. ಅವರು ಮಾತ್ರ ಇರಲಿ, ಅದು ಬೇಡ. ಸೊ ನಾನು ಈ ವಿಡಿಯೋ ಮೂಲಕ ಹೇಳ್ತಿದ್ದಷ್ಟೇ, ಧ್ಯಾನದಲ್ಲಿ ಒಂದು ಭಾಗ ಆಗಿರ್ತಕ್ಕಂಥ ಮನಸ್ಸಿಗೆ ಅಸ್ತಿತ್ವ ಇದೆ, ಅದು ಆನೇಂದ್ರಿಯಕ್ಕೆ ಅಸ್ತಿತ್ವ ಇದೆ. ಅಸ್ತಿತ್ವ ಅಭೌತಿಕವಾದದ್ದು ಹಾಗೂ ಚೈತನ್ಯವಂತವಾದದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಇಷ್ಟೇ, ಬೇರೆ ಇಲ್ಲ. ನಂತರ ನೋಡ್ತಾ ಹೋಗೋಣ. ಈಗ ನಿಮಗೆ ಈಗಾಗಲೇ ಹೇಳಿದ್ದೀನಿ, ನಾನು ಈ 3 ದಿನದ ಉಪವಾಸ ದೀಕ್ಷೆ ಅಂತ ಏನಿದೆ, ಸತ್ಯಾಗ್ರಹ ಅಲ್ಲ, ಇಟ್ ನಾಟ್ ಎ ಡಿಮ್ಯಾಂಡ್, ದೀಕ್ಷೆ ಅದು. ಯಾಕಂದರೆ ಜನರಿಗೆ ಚೈತನ್ಯವಂತ ಮಾಡೋಕ್ಕೆ, ಕ್ರಾಂತಿ ತಗೊಂಡ್ಬರಲಿಕ್ಕೆ, ಸರ್ಕಾರದ ಗಮನ ಸೆಳೆಯಲಿಕ್ಕೆ ಮಾಡ್ತಾ ಪ್ರಯತ್ನ. ಆ ಪ್ರಯತ್ನ ಮಾಡಬೇಕಂದಾಗ ಜನರ ಬೆಂಬಲ ಬೇಕಾಗುತ್ತಲ್ಲ, ನೈತಿಕ ಬೆಂಬಲ. ಆ ಜನರ ನೈತಿಕ ಬೆಂಬಲ ಯಾವ ರೂಪದಲ್ಲಿ ನಾನು ಬಯಸ್ತಾ ಇದ್ದೀನಿ? ಸಿಂಪಲ್, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ವಂದನೆ.